ವಂದನ ರೂಮ್ ಓಪನ್ ಮಾಡಿ ಒಳಗೋಗಿದ್ಲಾ? ಅಲ್ಲ ಇವಳು ಕೀ ಹೇಗೆ ಸಿಕ್ತು? ಪಿಂಕಿ, ನಿನಗೆ ಆ ರೂಮ್ ಕೀ ಹೇಗೆ ಸಿಕ್ತು? ಹೇಗೆ ಸಿಕ್ತು ಹೇಳು ಪಿಂಕಿ, ಕೀ ಹೇಗೆ ಸಿಕ್ತು? ಅದು ನಿಮ್ಮ ರೂಮಲ್ಲಿತ್ತು, ಅಲ್ಲಿಗೆ ಬಂದು ತಗೊಂಡೆ. ನೀನು ಶ್ರಾವಣಿ ಹತ್ರ ಫೋನಲ್ಲಿ ಏನ್ ಮಾತಾಡ್ದೆ ಹೇಳು ಪಿಂಕಿ, ಏನ್ ಮಾತಾಡ್ದೆ? ಅರಿ ಇವಳು ಮಾತ್ರ ಅಲ್ಲ ಅಕ್ಕ, ಒಂದನ್ನು ಶ್ರಾವಣಿ ಜೊತೆ ಮಾತಾಡಿದಾರೆ. ಮಕ್ಕಳು ತರ ಇರಬೇಕು. ಇಷ್ಟು ನತಿಯಾಗಿ ಆಡಿದ್ರೆ ಕೋಪ ಬರ್ತೋ ಬರಲ್ವಾ ಹೇಳು? ಪಿಂಕಿ, ನೀನು ನಿಮ್ಮಮ್ಮ ಶ್ರಾವಣಿ ಹತ್ರ ಏನ್ ಮಾತಾಡಿದ್ರು? ಏನೂ ಇಲ್ಲ, ಸುಮ್ಮನೆ ಮಾತಾಡಿದ್ವಿ ಅಷ್ಟೇ. ನೋಡು, ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು. ಏನ್ ಮಾತಾಡಿದ್ರಿ ಶ್ರಾವಣಿ ಹತ್ರ ಅಂತ ಹೇಳು. ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ನಾವೇನೂ ಮಾತಾಡಿಲ್ಲ. ನೋಡಕ್ಕ ಹೇಗೆ ಸುಳ್ಳು ಹೇಳ್ತಿದ್ದಾಳೆ. ಇವಳನ್ನ ಯಾವ್ದಾದ್ರು ಹಾಸ್ಟೆಲ್ಗೆ ಹಾಕಿದ್ರೆ ಸರಿ ಹೋಗ್ತಾಳೆ. ಬೇಡ ಅಪ್ಪ, ಪ್ಲೀಸ್ ನನ್ನ ಹಾಸ್ಟೆಲ್ಗೆ ಹಾಕಬೇಡಿ ಅಪ್ಪ, ಪ್ಲೀಸ್. ಹಾಗಿದ್ರೆ ವಂದನ ಶ್ರಾವಣಿ ಹತ್ರ ಎಲ್ಲ ಹೇಳಿರ್ತಾಳೆ. ಅವಳು ಏನ್ ಮಾತಾಡಿರ್ಬಹುದು? ಪಿಂಕಿ, ಏನ್ ಮಾತಾಡ್ದೆ ಅಂತ ಹೇಳು. ಸುಳ್ಳು ಮಾತ್ರ ಹೇಳ್ಬೇಡ. ಏನ್ ಮಾತಾಡಿದ್ರೆ ಹೇಳ್ತೀಯೋ ಇಲ್ವಾ? ಈಗ ಹೇಳು ಅಂತೆ. ಹೇಳಿ. ಏನಕ್ಕ ಮಗುಗ್ ಬೈಬೇಡ ಅಂತ ಹೇಳಿ ನೀನೇ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ಅಲ್ಲ, ಅವ್ರು ಏನ್ ಮಾತಾಡಿದ್ರು ನಮ್ಗೇನು? ಅವ್ರು ಎಷ್ಟು ಮಾತಾಡಿದ್ರು ನಮ್ಗೇನಾಗ್ಬೇಕು? ಅವ್ರೇನೇ ಮಾತಾಡಿದ್ರು ನನ್ನ ಜೀವನ ಇಷ್ಟೇ. ಒಟ್ಟಿನಲ್ಲಿ ಒಂದನ್ನ ಹುಷಾರು ಮಾಡುವಂತ ದೇವ್ರನ್ನ ಬೇಡ್ಕೋಬೇಕಷ್ಟೆ. ಬಾ ಪಿಂಕಿ. ಈ ವಂದನ ಶ್ರಾವಣಿಗೆ ನನ್ನ ವಿಷಯ ಎಲ್ಲ ಹೇಳ್ಬಿಟ್ಟಿರ್ತಾಳ. ಏನ್ ಮಾಡೋದೀಗ? ಅವಳಿಗೊಂದು ವೇಳೆ ವಿಷಯ ಗೊತ್ತಿದ್ರೆ ನಾನೇನ್ ಮಾಡೋದೀಗ? ನಾನು ಆ ವಿಷಯನ ಹೇಗೆ ತಿಳ್ಕೊಳ್ಳೋದು? ಸಾಕು ಸಾಕು ಬಿಡೆ ಲಕ್ಷ್ಮಿ, ಧನಲಕ್ಷ್ಮಿ. ಸುಮ್ಮನೆ ಇರ್ರಿ, ನೀವು ದುಡಿಯೋ ಗಂಡಸು, ಕಷ್ಟಪಟ್ಟು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತೀರಾ. ನಿಮ್ ಸೇವೆ ಮಾಡೋದು ನನ್ನ ಕರ್ತವ್ಯ. ಅಪ್ಪ ತಗೊಳಪ್ಪ, ದ್ರಾಕ್ಷಿ ತಿನ್ನು. ಏನು ಸ್ವೀಟ್ ಆಗಿದೆ, ನೀನ್ ತಿಂತಿರು ಚೆನ್ನಾಗಿರೋದು ಕಣೆ. ರಾಜಮರ್ಯಾದೆ. ಒಬ್ಬ ಗಂಡ್ಸ್ಗೆ ಈ ಮರ್ಯಾದೆ ಸಿಗಬೇಕು ಅಂತಂದ್ರೆ ಒಂದು ಆಳ್ಬೇಕು, ಇಲ್ಲ ಆಳಾಗಿ ದುಡಿಬೇಕು. ಏನು ಮರ್ಯಾದೆ ಬಿಡು. ಸಾಕು ನಂಗೆ ನಾಳೆ ಕೆಲಸ ಇದೆ, ಅದಕ್ಕೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೊಮ್ಮಲ್ಕೋ ಐಶುಪುಟ, ದ್ರಾಕ್ಷಿ ಎಲ್ಲ ನೀನೆ ತಿನ್ಕೋ, ಆಯ್ತಾ? ಸರಿ ಅಪ್ಪ, ಆಯ್ತು. ಆಯ್ತು ಕಣ್ರಿ, ನಡಿ. ಇದೇ ಸರಿಯಾದ ಸಮಯ, ಯಾರು ಇಲ್ಲ. ರಾತ್ರಿ ಹೊತ್ತಂಗೆ ಒಂದು 90 ಹಾಕೊಂಡು ಮಲ್ಕೊಂಬಿಟ್ರೆ ಹೊರಗಡೆ ಹೋಗಿ ಕುಡ್ಕೊಂಡು ಬಂದ್ರೆ ತಾನೇ ಸಮಸ್ಯೆ. ಅದ್ರ ಬದಲಾಗಿ ಮನೇಲೆ ಹಾಕಿಬಿಟ್ರೆ ಹೆಂಗೆ? ಯಾಕೆ ಮೇಡಮ್, ಈ ವಂದನಮ್ಮ ಅವ್ರಿಗೆ ಏನಾಯ್ತು? ಶ್ರಾವಣಿ ಅಮ್ಮ ಯಾಕೆ ಹಿಂಗಂತ ಇದ್ರು? ಏನಾದ್ರು ತೊಂದರೆನಾ ಮೇಡಮ್? ಪಿಂಕಿಯಿಂದ ಏನೆಲ್ಲ ಆಗೋಯ್ತು. ಮಗು ಅಂತ ಸ್ವಲ್ಪ ಸದ್ರ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಲ್ಲ. ಯಾವ್ದಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೆಲ್ಲ ಆಗೋಗಿದೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮೇಡಮ್ ಏನಾರ ಪ್ರಾಬ್ಲಮ್ ಇದ್ರೆ ಹೇಳಿ. ಶ್ರಾವಣಿ ಅವ್ರ ಹತ್ರ ಇನ್ನೇನಾರ ಕೇಳ್ಬೇಕಿತ್ತ? ಇಲ್ಲ, ಇನ್ನೇನು ಕೇಳ್ಬೇಡ. ನೀನ್ ಅಲ್ಲೇ ಇದ್ದು ಶ್ರಾವಣಿನ ಗಮನಿಸ್ತಾನೆ ಇರು. ಪ್ರತಿ ಕ್ಷಣ ಅವಳು ಏನ್ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಎಲ್ಲ ಇನ್ಫಾರ್ಮೇಶನ್ ನೀನು ನನಗೆ ಕೊಡ್ತಾ ಇರಬೇಕು. ಅವಳು ಯಾರಿಗಾದ್ರೂ ಫೋನ್ ಮಾಡ್ತಾಳ ಅಥವಾ ಯಾರನ್ನಾದ್ರೂ ಮೀಟ್ ಮಾಡ್ತಾಳ, ಎಲ್ಲ ನನಗೆ ಗೊತ್ತಾಗ್ಬೇಕು. ಆಗ್ಲಿ ಮೇಡಮ್, ಬೆನ್ನ ಬೇತಾಳ ಥರ ಅವ್ರ ಹಿಂದೆನೇ ಇರ್ತೀನಿ. ಅವ್ರು ಏನು ಮಾಡ್ತಾರೆ, ಏನು ತಿಂತಾರೆ ಎಲ್ಲವನ್ನೂ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮೇಡಮ್. ಸರಿ, ನಾನು ಕಾಯ್ತಾ ಇರ್ತೀನಿ. ಓಕೆ ಮೇಡಮ್, ಬೈ. ನಾಳೆನೆ ಬಂದು ಬಣ್ಣ ಬಯಲು ಮಾಡ್ತಾಳ. ಹಾಗಿದ್ರೆ
ಅವಳಿಗೆ ವಂದನನ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತಾನೆ ಅರ್ಥ. ಅವಳೇನಾದರೂ ಇಲ್ಲಿಗೆ ಬಂದು ವಂದನನ ಮೀಟ್ ಮಾಡಿಬಿಟ್ರೆ ಇಲ್ಲ, ಎಲ್ಲ ತಪ್ಪಾಗೋಗುತ್ತೆ. ಬರಬಾರ್ದು. ಅವಳು ಯಾವುದೇ ಕಾರಣಕ್ಕೂ ವಂದನನ ಭೇಟಿ ಆಗಬಾರ್ದು. ಅಕಸ್ಮಾತ್ ಅವಳು ಏನಾದರೂ ಇಲ್ಲಿಗೆ ಬಂದರೆ ಪಿಂಕಿ ಹೇಳಿದ್ದೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡಬೇಕು. ಅದಕ್ಕೆ ಮೊದಲು ಈ ವಂದನನಿಗೆ ಏನಾದರೂ ಒಂದು ಗತಿ ಕಾಣಿಸ್ಬೇಕು. ವೆರಿ ಗುಡ್. ಆದರೆ ಇಷ್ಟಕ್ಕೆ ನಿಮ್ಮ ಕೆಲಸ ಮುಗ್ದಿಲ್ಲ. ಸರಿ ಮೇಡಮ್, ಆಗಲಿ ಮೇಡಮ್. ಈಗ ತಾನೇ ಹೇಳ್ಸಿದ್ರಲ್ಲ, ಎಲ್ಲ ಬಣ್ಣ ಬಯಲು ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತ. ನಾಳೆ ಏನು ಮಾಡ್ತೀರಾ ಮೇಡಮ್? ಅದು ನಿಮಗೆ ಬೇಡ. ಆದರೆ ನಾಳೆ ನೀವೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸರಿ ಮೇಡಮ್, ಆಗಲಿ ಮೇಡಮ್. ಅಂದಾಗೆ ನಾನು ಮಲ್ಕೊಳ್ಳೋದಕ್ಕೆ ಹೋಗಿ. ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ದೀರಾ ಮೇಡಮ್? ನಿದ್ದೆ ಬಂದಿಲ್ವಾ ನಿಮಗೆ? ಬಾಬಾ ಮೇಡಮ್ ಹತ್ರ ಏನು ಮಾತಾಡ್ತಿದ್ರಿ? ಇಂಪಾರ್ಟೆಂಟ್ ಏನಾದರೂ? ಅದು ಇದು ಏನು, ಮೇಡಮ್ ಅವ್ರ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಲ್ಲ, ಕೆಲಸ ಹೇಗಿತ್ತು, ಮನೆಯವರೆಲ್ಲ ಹೇಗಿದ್ದಾರೆ ಅಂತ ಮೇಡಮ್ ಅವ್ರು ಕೇಳ್ತಾ ಇದ್ರು ಅಷ್ಟೇ, ಇನ್ನೇನಿಲ್ಲ. ಯಾಕೆ ಮೇಡಮ್ ಮನೇನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ? ಹಾಗೇನಿಲ್ಲ ಸುಬ್ಬು. ಈ ಮನೇಲಿ ಎಲ್ಲರೂ ನನಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ.